ನ್ಯೂಸ್, ಇದು ನಿಮ್ಮ ಧ್ವನಿ. ಸನ್ರೈಸ್ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಇವರ ನೇತೃತ್ವದಲ್ಲಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಕಾರದೊಂದಿಗೆ ಉಚಿತ ಹೃದಯ ರೋಗ, ನರರೋಗ, ಕ್ಯಾನ್ಸರ್, ಮೂತ್ರಪಿಂಡದ ಕಲ್ಲು ಕಾಯಿಲೆಗಳ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಜೂನ್ 2ರಂದು ಭಾನುವಾರ ಶಿಬಿರ ನಡೆಯಲಿದೆ. ಸ್ಥಳ ಸನ್ರೈಸ್ ಕಾಲೇಜ್ ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್ ಸಿಂಧನೂರು. ತಪಾಸಣಾ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ. ಈ ಉಚಿತ ಶಿಬಿರ ಕಡ್ಡಾಯವಾಗಿ ಹೃದಯ ರೋಗ, ನರರೋಗ, ಮೂತ್ರಪಿಂಡದಲ್ಲಿ ಕಲ್ಲು ಸಮಸ್ಯೆ ಇರುವವರಿಗೆ ಮಾತ್ರ ಅವಕಾಶ. ಬರುವಾಗ ಈ ಸಮಸ್ಯೆಗೆ ಸಂಬಂಧಿಸಿದ ಹಳೆ ವೈದ್ಯಕೀಯ ತಪಾಸಣಾ ದಾಖಲೆಗಳನ್ನು ಇದ್ದಲ್ಲಿ ತರಬೇಕು. ಶಿಬಿರಕ್ಕೆ ಬರುವಾಗ BPL, ರೇಷನ್ ಕಾರ್ಡ್, ಅಂತ್ಯೋದಯ ಮತ್ತು ಆಧಾರ್ ಕಾರ್ಡ್ ತರತಕ್ಕದ್ದು. ವೈದ್ಯರ ಸಲಹೆ ಮೇರೆಗೆ ಉಚಿತವಾಗಿ ECG, 2D ಎಕೋ ಸ್ಕ್ಯಾನಿಂಗ್ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಶ್ವನಾಥ್ ರೆಡ್ಡಿ 9901653964, ರಂಜಿತ್ 9591104553, ಅಭಿಲಾಷ್ 9663817638. ಮುಂದಿನ ತಿಂಗಳು 2ರಂದು ಭಾನುವಾರ ನಡೆಯುವ ಉಚಿತ ತಪಾಸಣೆ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಲು ಸನ್ರೈಸ್ ಕಾಲೇಜ್ ಅಧ್ಯಕ್ಷರಾದ ಇರ್ಫಾನ್ K ಅವರು ಮನವಿ ಮಾಡಿದ್ದಾರೆ. ಮರೆಯದೆ ದಿನಾಂಕ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಜೂನ್ 2ರಂದು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ. ಸ್ಥಳ ಸನ್ರೈಸ್ ಕಾಲೇಜ್ ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್ ಸಿಂಧನೂರು. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆಗೆ ನಾಳೆ ಕೊನೆಯ ಹಂತದ 57 ಕ್ಷೇತ್ರಗಳಿಗೆ ಚುನಾವಣೆ. ಮೇ 31 ಸರ್ಕಾರಿ ನೌಕರರು ಬಹಳಷ್ಟು ಜನ ನಿವೃತ್ತಿಯಾಗುವ ದಿನ. ಜೂನ್ 2ರಂದು ಸನ್ರೈಸ್ ಗ್ರೂಪ್ ಆಫ್ ಕಾಲೇಜಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. 371J ಅಸಮರ್ಪಕ ಜಾರಿ ಕುರಿತು ಜೂನ್ 2ರಂದು ಸಭೆ. ಮಾಜಿ ಸಂಸದ K ವಿರೂಪಾಕ್ಷಪ್ಪ. ಈಶಾನ್ಯ ನೋಂದಾಯಿತ ಅರ್ಹ ಪದವೀಧರರು ಕಡ್ಡಾಯವಾಗಿ ಮತದಾನ ಮಾಡಿ. ದಂಡಾಧಿಕಾರಿ ಅರುಣಕುಮಾರ್ ದೇಸಾಯಿ. ವಾರ್ತೆಗಳ ವಿವರ. ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ಕುತೂಹಲ ಹುಟ್ಟಿಸಿರುವ ಲೋಕಸಭಾ ಚುನಾವಣೆಯ ಕೊನೆಯ 7ನೇ ಫೇಸಿನ ಚುನಾವಣೆ ನಾಳೆ ನಡೆಯಲಿದ್ದು 8 ರಾಜ್ಯಗಳಲ್ಲಿ 57 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಈಗಾಗಲೇ 6 ಫೇಸ್ನಲ್ಲಿ ಒಟ್ಟು 487 ಕ್ಷೇತ್ರಗಳಿಗೆ ಚುನಾವಣೆ ಮುಗಿದಿದ್ದು, ಉಳಿದ 57 ಕ್ಷೇತ್ರಗಳಿಗೆ ನಾಳೆ ಜೂನ್ 1ರಂದು ಚುನಾವಣೆ ನಡೆಯಲಿದೆ. ಈ ಬಾರಿ ಒಟ್ಟು 7 ಫೇಸ್ನಲ್ಲಿ ಚುನಾವಣೆ ನಡೆಸಲಾಗಿದ್ದು, ನಾಳೆ ಚುನಾವಣೆ ಮುಗಿದರೆ ಎಲ್ಲ ಕ್ಷೇತ್ರಗಳಿಗೂ ಚುನಾವಣೆ ಮುಗಿದಂತೆ. ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದ ನಾಯಕರು ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾರೆ. ಪ್ರಧಾನಿ ಮೋದಿಯವರು ಮಾತ್ರ ಧ್ಯಾನದ ಮೊರೆ ಹೋಗಿದ್ದಾರೆ. ಚುನಾವಣೆ ಫಲಿತಾಂಶ ಜೂನ್ 4ರಂದು ಹೊರಬೀಳಲಿದ್ದು, ಈಗಾಗಲೇ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ, ಮುಂದಿನ ಪ್ರಧಾನಿ ಯಾರು, UPA ಮತ್ತು NDA ಎಷ್ಟು ಸ್ಥಾನ ಪಡೆಯಲಿವೆ ಎಂದು ಮಾಧ್ಯಮಗಳಲ್ಲಿ ಚರ್ಚೆ ಶುರುವಾಗಿದೆ. ಕೆಲವು ಮಾಧ್ಯಮ ಹೊರತುಪಡಿಸಿದರೆ ಬಹುತೇಕ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಹೆಚ್ಚು ಸ್ಥಾನ ಸಿಗಲಿದೆ, BJPಗೆ ಕಳೆದ ಬಾರಿಗಿಂತ ಕಡಿಮೆ ಸ್ಥಾನ ಸಿಗಲಿದೆ ಎನ್ನುವುದು ಬಹುತೇಕರ ವಾದವಾಗಿದೆ. ಇದರ ಜೊತೆಗೆ ಜ್ಯೋತಿಷ್ಯಗಳ ಹೇಳಿಕೆಯೂ ಕೂಡ, ಅಂದರೆ ಭವಿಷ್ಯ ಬಹಳಷ್ಟು ಜನರಲ್ಲಿ ಕುತೂಹಲ ಮೂಡಿಸಿದೆ. ಈ ಬಾರಿ ಮೋದಿಯವರು ಪ್ರಧಾನಿಯಾಗಿ ಮುಂದುವರಿಯುವುದಿಲ್ಲ ಎಂದು, ಮಹಿಳಾ ಪ್ರಧಾನಿಯಾಗುತ್ತಾರೆ ಎಂದು, ಹೀಗೆ ಅವರವರ ಲೆಕ್ಕಾಚಾರದಲ್ಲಿ ಜ್ಯೋತಿಷಿಗಳು ಭವಿಷ್ಯ ನುಡಿಯುತ್ತಿದ್ದಾರೆ. ಯಾರದು ಸರಿ ಆಗುತ್ತೆ ಎನ್ನುವುದಕ್ಕೆ ಜೂನ್ 4ರವರೆಗೆ ಕಾಯಲೇಬೇಕು. ಸರ್ಕಾರಿ ನೌಕರಿ ಸಿಕ್ಕರೆ ಸಾಕು, ಬದುಕು ಸೆಟ್ಲ್ ಆಗುತ್ತೆ ಎನ್ನುವವರ ಮಧ್ಯೆ ಅಬ್ಬಾ ಸುಸೂತ್ರವಾಗಿ ಇಂದು ನಿವೃತ್ತಿ ಆಗುತ್ತಿದ್ದೇವಲ್ಲ ಎಂದು ನಿಟ್ಟುಸಿರು ಬಿಟ್ಟು ಯಾವುದೇ ತೊಂದರೆ ಒಳಗಾಗದೆ ಇಂದು ಕಂದಾಯ ಇಲಾಖೆ, ಟ್ರೆಜರಿ, ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರದಾರರು ನಿವೃತ್ತರಾಗುತ್ತಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ದಫೇದಾರ ಆಗಿ ನೌಕರಿ ಮಾಡಿ ತಹಸೀಲ್ ಕಾರ್ಯಾಲಯಕ್ಕೆ ಬರುವವರೊಂದಿಗೆ ಸೌಜನ್ಯದಿಂದ ಮಾತನಾಡುತ್ತಾ ಕೆಲಸದ ವಿಷಯದಲ್ಲಿ ಅಧಿಕಾರಿಗಳು ಸೈ ಎನ್ನುವಂತೆ ಕೆಲಸ ನಿರ್ವಹಿಸಿ ಇಂದು ನಿವೃತ್ತನಾಗುತ್ತಿರುವ ವ್ಯಕ್ತಿ ಅಜ್ಮೀರ್ ಪಾಷಾ ದಫೇದಾರ್. ಸಿಂಧನೂರು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಕೆಲಸ ನಿರ್ವಹಿಸಿ ಇಂದು ನಿವೃತ್ತಿ ಹೊಂದುತ್ತಿರುವ ಅಜ್ಮೀರ್ ಪಾಷಾಗೆ ತಹಸೀಲ್ ಕಾರ್ಯಾಲಯದ VC ಹಾಲ್ನಲ್ಲಿ ಸೇವಾ ನಿವೃತ್ತಿ ಸಮಾರಂಭ ನಡೆಸಿ ತುಂಬು ಹೃದಯದಿಂದ ಕಾರ್ಯಾಲಯದ ಸಿಬ್ಬಂದಿ ಬೀಳ್ಕೊಟ್ಟರು. ಉಪನ್ಯಾಸಕರಾಗಿ ಕೆಲಸ ಆರಂಭಿಸಿ ಪ್ರಾಚಾರ್ಯರಾಗಿ ಬಡ್ತಿ ಹೊಂದಿ ತುರ್ವಿಹಾಳ್ ಹಾಗೂ ಸಿಂಧನೂರು ಪದವಿ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿದ ಪ್ರಹ್ಲಾದ್ ರೆಡ್ಡಿ ಅವರು ಇಂದು ನಿವೃತ್ತಿ ದಿನ. ಸರ್ಕಾರಿ ಪದವಿ ಕಾಲೇಜಿನ 50 ವರ್ಷದ ಆಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಿ ತಮ್ಮ ವೃತ್ತಿ ಜೀವನದಲ್ಲಿ ಎಲ್ಲರೊಂದಿಗೆ ಬೆರೆತು ಸೈ ಎನಿಸಿಕೊಂಡ ಪ್ರಹ್ಲಾದ್ ರೆಡ್ಡಿಯವರಿಗೆ ಕಾಲೇಜಿನ ಉಪನ್ಯಾಸಕ ಬಳಗ ಹಾಗೂ ವಿದ್ಯಾರ್ಥಿಗಳು ಇಂದು ಸಮಾರಂಭ ನಡೆಸಿ ಬೀಳ್ಕೊಟ್ಟರು. ಸಿಂಧನೂರಿನ ಕಾಲೇಜು ನನಗೆ
ಜನ್ಮಭೂಮಿ ಹೌದು, ಕರ್ಮಭೂಮಿ ಹೌದು. ಈ ಕಾಲೇಜಿನಲ್ಲಿ ಸುಮಾರು 30 ವರ್ಷ ಸೇವೆಯನ್ನು ಸಲ್ಲಿಸಿರುತ್ತೇನೆ. ಒಬ್ಬ ಅರೆಕಾಲಿಕ ಉಪನ್ಯಾಸಕನಾಗಿ, ಒಬ್ಬ ಸಹಾಯಕ ಪ್ರಾಧ್ಯಾಪಕನಾಗಿ, ಒಬ್ಬ ಕಾಲೇಜರ ಪ್ರಾಂಶುಪಾಲರಾಗಿ ಎಲ್ಲ ಹುದ್ದೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೇನೆ ಎಂದು ತಿಳಿಸಲು ನನಗೆ ಹೆಮ್ಮೆ ಎನಿಸುತ್ತದೆ. ಸರ್ಕಾರಿ ಮಹಾವಿದ್ಯಾಲಯ ನನಗೆ ಸಾಕಷ್ಟು ಕೀರ್ತಿಯನ್ನು ತಂದುಕೊಟ್ಟಿದೆ, ನನಗೆ ಹಲವಾರು ಯಶಸ್ಸನ್ನು ತಂದುಕೊಟ್ಟಿದೆ. ನನ್ನ ಜೀವನದಲ್ಲಿ ಸರ್ಕಾರಿ ಮಹಾವಿದ್ಯಾಲಯ ಸೇರಿದನ್ನು ಎಂದನ್ನೂ ನಾನು ಮರೆಯೋಕ್ಕಾಗಲ್ಲ. ಇಲ್ಲಿರ್ತಕ್ಕಂಥ ಏನು ಸಿಬ್ಬಂದಿ ಇದಿರ್ಬೋದು, ಬೋಧಕರ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿ ಎಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ. ನನಗೆ ಅವರೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು, ವಿಶ್ವವಿದ್ಯಾಲಯದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಿಗೂ ಮತ್ತು ಡೈರೆಕ್ಟರ್ಗಳಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಬ್ ಟ್ರೆಜರಿ ಆಫೀಸ್ನಲ್ಲಿ ಉಪ ಖಜಾನಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಶರಣಬಸವರಾಜ್ ಅವರು ಕೂಡ ಇಂದು ನಿವೃತ್ತಿಯಾಗಲಿದ್ದು, ಅವರ ಇಲಾಖೆಯ ನೌಕರ ಸಂಘ ಹಾಗೂ ಸಿಂಧನೂರಿನ ಉಪ ಖಜಾನೆ ಸಿಬ್ಬಂದಿ ವರ್ಗ ಸೇರಿ ಸೇವಾ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಿ ಅವರಿಗೆ ಶುಭ ಕೋರಿದರು. ಮುರುಘಾ ಮಠದಲ್ಲಿ ಇದ್ದು ಬಂದರು. ಬಹಳ ವಿಶೇಷವಾಗಿ ಧಾರವಾಡದಂಥ ಒಂದು ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಇದ್ದು ಬಂದ್ರಲ್ಲ, ಅಲ್ಲಿ ಸಿಕ್ಕಂಥ ಪರಿಸರವೇ ಒಬ್ಬ ವ್ಯಕ್ತಿಯನ್ನು ಸಂಸ್ಕಾರವಂತನನ್ನಾಗಿ ಮಾಡುತ್ತೆ ಮತ್ತು ಹಾಗೆ ಸೃಜನಶೀಲನನ್ನಾಗಿಯೂ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ಆಗ್ತಾರೆ ಶರಣಬಸವರಾಜ್ ಅವರು. ಟ್ರೆಜರಿ ಅನ್ನುವಂಥದ್ದಕ್ಕೆ ಇನ್ನೊಂದು ನಾವು ಭೂಮಿಯನ್ನು ಒಂದು ದೊಡ್ಡ ಟ್ರೆಜರ್ ಅಂತ ಕರಿತೀವಿ. ಭೂಮಿ ಒಳಗಡೆ ಏನೆಲ್ಲ ಇದೆ, ಎಷ್ಟೆಲ್ಲ ಒಳ್ಳೆಯದಿದೆ, ಎಷ್ಟೊಳ್ಳೆ ಸಂಪತ್ತಿದೆ. ಹಾಗೆ ಟ್ರೆಜರಿಯಲ್ಲಿರೋರ ಹಣ ಎಲ್ಲ ಇಲಾಖೆಗಳಿಗೂ ಸಂಬಂಧಪಟ್ಟಂಥದ್ದು. ಒಂದು ತಿಂಗಳಾಯಿತು ಅಂತಂದರೆ ನಾವೆಲ್ಲ ಮುಖ ಮಾಡೋದು ಟ್ರೆಜರಿ ಅವ್ರ ಕಡೆ. ನಮ್ಮ ಬಿಲ್ ಹೋಗೈತೆ, ಆದರೆ ನಮ್ಗೆ ಪಗಾರ ಆಗಿಲ್ಲ. ಟ್ರೆಜರಿ ಅವ್ರು ಏನೇನು ಕಾರಣಗಳು ಹೇಳ್ತಾರೆ ಅದಕ್ಕೆ, ಈ ಕಾರಣಕ್ಕಾಗಿ ನಮ್ಮ ಬಿಲ್ ಆಗಿಲ್ಲ ಇಲ್ಲ ಅಂತ. ಸ್ವಲ್ಪ ಕೊನೆ ದಿನಗಳಿರ್ತಾವಲ್ಲ, ಅವಾಗ ಸ್ವಲ್ಪ ಟ್ರೆಜರಿ ಅವ್ರ ಮೇಲೆ ಸಿಟ್ಟು ಬರುತ್ತೆ. ಆಮೇಲೆ ಬಿಲ್ ಪಾಸ್ ಆಗಿ ಬರುತ್ತೆ, ಮತ್ತು ಟ್ರೆಜರಿ ಅವ್ರು ನಮ್ಮ ಕೆಲಸ ಮಾಡಿದರು ಅಂತ ಹೇಳ್ತೀವಿ. ಎಲ್ಲ ಇಲಾಖೆಗಳ ಒಂದು ಹಬ್ ಅಂತ ಏನು ಕರಿತೀವಲ್ಲ, ಆ ಹಬ್ ಯಾವುದು ಅಂದರೆ ಟ್ರೆಜರಿ ಇಲಾಖೆ. ತಾಲೂಕು ಪಂಚಾಯಿತಿ ಇಲಾಖೆಯಲ್ಲಿ 4 ಜನ ಹಾಗೂ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಹಾಗೂ ಏಡೆಡ್ ಶಾಲೆ ಸೇರಿ 17 ಜನ ಶಿಕ್ಷಕರು ಇಂದು ನಿವೃತ್ತಿಯಾಗುತ್ತಿರುವುದಾಗಿ ಮಾಹಿತಿ ಇದೆ. ನಗರದ ಸನ್ರೈಸ್ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ಜೂನ್ 2ಕ್ಕೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದ್ದು, ಹೃದಯ ರೋಗ, ನರರೋಗ, ಮೂತ್ರಪಿಂಡದಲ್ಲಿ ಕಲ್ಲು ಈ ಥರದ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಉಚಿತ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ತಾಲೂಕಿನ ಸಾರ್ವಜನಿಕರು ಇದರ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸನ್ರೈಸ್ ಗ್ರೂಪ್ ಆಫ್ ಕಾಲೇಜಿನ ಅಧ್ಯಕ್ಷರಾದ ಇರ್ಫಾನ್ ಕೆ ತಿಳಿಸಿದರು. ಇಂದು ಶುಕ್ರವಾರದಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರದ PWD ಕ್ಯಾಂಪ್ ವಾಸವಿ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿರುವ ಸನ್ರೈಸ್ ಗ್ರೂಪ್ ಆಫ್ ಕಾಲೇಜಿನಲ್ಲಿ ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆಯವರೆಗೆ ಉಚಿತ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ECG ಹಾಗೂ 2D ಎಕೋ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ. ಶಿಬಿರಕ್ಕೆ ಬರುವಾಗ BPL ಕಾರ್ಡ್, ಆಧಾರ್ ಕಾರ್ಡ್ ತರಬೇಕು. ಹೆಚ್ಚಿನ ಚಿಕಿತ್ಸೆಯನ್ನು ಅಥವಾ ಶಸ್ತ್ರಚಿಕಿತ್ಸೆಯನ್ನು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ನೀಡಲಾಗುವುದು ಎಂದರು. ಈ ವೇಳೆ ಕಾಲೇಜಿನ ಪ್ರಾಚಾರ್ಯರಾದ ಲಾಜರ್ ಸಿರಿಲ್, ಉಪನ್ಯಾಸಕರಾದ ಆಸುಪಾಷಾ ಇದ್ದರು. ಉಚಿತವಾಗಿ ಹೃದಯ ರೋಗ, ನರರೋಗ, ಕ್ಯಾನ್ಸರ್, ಮೂತ್ರಪಿಂಡ ಕಲ್ಲು ಕಾಯಿಲೆಗಳ ತಪಾಸಣಾ ಶಿಬಿರವನ್ನು ನಡೆಸುತ್ತಿದ್ದೇವೆ. ದಿನಾಂಕ 2/6ರಂದು ಪ್ರತಿಯೊಬ್ಬರಿಗೆ ಈ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿ ಈ ಮೂಲಕ ನಾವು ವಿನಂತಿಸಿಕೊಳ್ಳುತ್ತೇವೆ. I am the principal of IQ International School. My motto is to provide our students quality of education and enhance to their physical and mental faculties up to the mark.
ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಸಿಂಧನೂರು. ಐಕ್ಯೂ ಇಂಟರ್ನ್ಯಾಷನಲ್ ಸ್ಕೂಲ್ 1ರಿಂದ 10ನೇ ತರಗತಿ ICSE ಮತ್ತು PU ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ IIT, JEE ಹಾಗೂ ನೀಟ್ ಕೋರ್ಸ್ಗಳು, PCMB, PCMC ಮತ್ತು ಕಾಮರ್ಸ್ ಹೇಳಲಾಗುತ್ತದೆ. ಕಲ್ಯಾಣ ಕರ್ನಾಟಕ ಭಾಗದ 371J ಅನುಷ್ಠಾನದಲ್ಲಿ ಈ ಭಾಗದ ವಿದ್ಯಾರ್ಥಿ ಯುವಜನರಿಗೆ ಅನ್ಯಾಯ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಜೂನ್ 2ರಂದು ನಗರದ ಸತ್ಯ ಗಾರ್ಡನ್ನಲ್ಲಿ 10 ಗಂಟೆಗೆ ಪಕ್ಷಾತೀತವಾಗಿ ಸಭೆ ಕರೆಯಲಾಗಿದೆ ಎಂದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ತಿಳಿಸಿದರು. ಇಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 371J ಅನುಷ್ಠಾನ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಇದರಿಂದಾಗಿ ಈ ಭಾಗದ ಅನೇಕ ವಿದ್ಯಾರ್ಥಿ ಯುವಜನರಿಗೆ ಅನ್ಯಾಯವಾಗಿದೆ. ಸಮಿತಿಯ ವರದಿ ಅನ್ವಯ ಮೀಸಲಾತಿ ನೀಡುತ್ತಿಲ್ಲ. ಈ ಕುರಿತು ಚರ್ಚಿಸಿ ಸರ್ಕಾರದ ಗಮನಕ್ಕೆ ತರಲು ಸಭೆ ನಡೆಸಲಾಗುತ್ತಿದೆ. ಸಿಂಧನೂರು ಶೈಕ್ಷಣಿಕ ಜಿಲ್ಲಾ ಕೇಂದ್ರವನ್ನಾಗಿಸಲು RTO ಕಚೇರಿ ಪ್ರಾರಂಭ ಸೇರಿದಂತೆ ಸರ್ಕಾರಿ ಹುದ್ದೆಗಳ ಭರ್ತಿ ಹಾಗೂ ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ಈ ಸಭೆಗೆ ತಾಲೂಕಿನ ಮಠಾಧೀಶರು, ಮಾಜಿ ಶಾಸಕರು ಹಾಗೂ ವಿವಿಧ ಪಕ್ಷಗಳ ಮುಖಂಡರನ್ನು ಆಹ್ವಾನಿಸಲಾಗಿದ್ದು ಅವರ ಸಲಹೆ ಸಹಕಾರ ಪಡೆದು ಕಾರ್ಯಯೋಜನೆ ರೂಪಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ವೆಂಕೋಬ ನಾಯಕ್, ನಿರ್ಪಾದಪ್ಪ ಜೋಳದರಾಶಿ, ಲಿಂಗರಾಜು ಹೂಗಾರ್, ಯಂಕಪ್ಪ ಬೂತಲ್ದಿನಿ, ದೊರೆಬಾಬ್ ಗಾಂಧಿನಗರ ಇದ್ದರು. ಇಲ್ಲ ಅವ್ರು ಅದು ಮಾಡ್ತಾ ಇಲ್ಲ. ಅವ್ರೇನ್ ಮಾಡ್ತಾರೆ, ನಮ್ಮ ಮೆರಿಟ್ನವ್ರು ಕೂಡ ಇಲ್ಲಿ ಹಾಕಿದ್ದಾರೆ. ಹೌದಾ, ಅದು ಪ್ರಾಬ್ಲಮ್ ಇದೆ. ಅದು ನಾನು ರೀಸೆಂಟಾಗಿ ರಾಮ್ಲೋ ಅವ್ರು ಇದ್ದಾಗ ನನಗೆ ನಮ್ಮ ಭಾಗದ ಲೆಕ್ಚರರ್ ಬಂದು ನನ್ನ ಹತ್ರ ಇದ್ದಾಗ ನಾನು ರಾಮ್ಲೋ ಅವ್ರ ಜೊತೆ ಮಾತಾಡಿ ರಾಮನವ್ರ ಆಫೀಸಿಗೆ ನಮ್ಮ ಲೆಕ್ಚರರ್ನ ಕಳಿಸಿ ಅಲ್ಲಿ ಕೂತ್ಕೊಂಡು ಲೆಕ್ಚರರ್ನು ಸರಿಪಡಿಸಿ ಅದು ಮತ್ತೆ ರೀ ಆರ್ಡರ್ ಮಾಡಿಸಿದ್ರು. ರೀಸೆಂಟಾಗಿ ರಾಮನವ್ರ ಇದ್ದಾಗ ಮನೆಗೆ ಬಂದು 1.5 ವರ್ಷ 2 ವರ್ಷ ಆಗಿತ್ತು. ಈ ಮೊದಲ ಅವ್ರ ಉದ್ದೇಶಪೂರ್ವಕ ಹಳೆ ಮೈಸೂರು ಭಾಗದ ಒತ್ತಡಕ್ಕೆ ಬೆಂಗಳೂರಿನ KPSC ನಡೀತದೆ. KPSC ಆಫೀಸ್ನಾಗ ನಡೀತೀವಿ. ಕರ್ನಾಟಕ ವಿಧಾನ ಪರಿಷತ್ತಿನ ಈಶಾನ್ಯ ಪದವೀಧರ ಕ್ಷೇತ್ರದ ಮತದಾನವು ಜೂನ್ 3ರಂದು ಸೋಮವಾರದಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಜರುಗಲಿದ್ದು, ಮತದಾನಕ್ಕೆ ನೋಂದಾಯಿತ ಅರ್ಹತೆ ಉಳ್ಳ ಪದವೀಧರರು ಕಡ್ಡಾಯವಾಗಿ ಮತದಾನ ಮಾಡಲು ತಾಲೂಕಾ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಪತ್ರಿಕಾ ಪ್ರಕಟಣೆ ಮೂಲಕ ವಿನಂತಿಸಿದ್ದಾರೆ. ತಾಲೂಕಿನಲ್ಲಿ ಅರ್ಹ ನೋಂದಾಯಿತ ಪದವೀಧರ ಪುರುಷ ಮತದಾರರು 2832, ಮಹಿಳಾ ಮತದಾರರು 1257, ಒಟ್ಟು 4089 ಮತದಾರರು ಇದ್ದು ತಾಲೂಕಿನಲ್ಲಿ ಒಟ್ಟು 5 ಮತದಾನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಸಿಂಧನೂರು ಪಟ್ಟಣ ಕ್ಷೇತ್ರ ವ್ಯಾಪ್ತಿಯ ಭಾಗ ಸಂಖ್ಯೆ 103 ತಹಸೀಲ್ದಾರ್ ಕಾರ್ಯಾಲಯ ಹಾಗೂ 103(a) ಸಿಬ್ಬಂದಿ ಕೊಠಡಿ ಸಂಖ್ಯೆ 3, ಸಿಂಧನೂರು ಗ್ರಾಮೀಣ ಜಾಲಿಹಾಳ್, ಸಾಲ್ಗುಂದ, ಕುನ್ನಟಗಿ, ಗೊರೆಬಾಳ್, ಹುಡಾ ಮತ್ತು ಬಾದರ್ಲಿ ಕಂದಾಯ ಹೋಬಳಿಗಳ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಅರ್ಹ ಮತದಾರರು ಭಾಗ ಸಂಖ್ಯೆ 104 ತಾಲೂಕು ಪಂಚಾಯಿತಿ ಕಾರ್ಯಾಲಯ, ತುರ್ವಿಹಾಳ್ ಮತ್ತು ಗುಂಜಳ್ಳಿ ಕಂದಾಯ ಹೋಬಳಿ ಕ್ಷೇತ್ರ ವ್ಯಾಪ್ತಿಯ ಭಾಗ ಸಂಖ್ಯೆ 105, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುರ್ವಿಹಾಳ್ ಹಾಗೂ ಜವಳಗೆರೆ, ವಲ್ಕಂದಿನ್ನಿ ಮತ್ತು ಹೆಡಿಗೆನಾಳ್ ಕಂದಾಯ ಹೋಬಳಿ ಕ್ಷೇತ್ರ ವ್ಯಾಪ್ತಿಯ ಭಾಗ ಸಂಖ್ಯೆ 106, ಸರ್ಕಾರಿ ಪ್ರೌಢಶಾಲೆ ಜವಳಗೆರೆಯಲ್ಲಿ ಪದವೀಧರರು ಮತದಾನ ಮಾಡಲು ಕೋರಲಾಗಿದೆ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ನೀಡಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ, ಸತ್ಯ ಗಾರ್ಡನ್ ಹತ್ತಿರ, ಸಿಂಧನೂರು. 2024-25ನೇ ಸಾಲಿನ ಪ್ರವೇಶಗಳು ಪ್ರಾರಂಭ. ನರ್ಸರಿಯಿಂದ 10ನೇ ತರಗತಿಗಳಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ. ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ CPSC ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ. ವಿಶಾಲವಾದ ಕ್ರೀಡಾ ಮೈದಾನ, ಉತ್ತಮ ವಾತಾವರಣವುಳ್ಳ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ. ನರ್ಸರಿಯಿಂದ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾವಿಧಾನ ಒದಗಿಸುವುದು ನಮ್ಮ ಗುರಿ. ಮಾಂಟೆಸರಿ ವಿಧಾನ, ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ನಮ್ಮ ಭರವಸೆ. ನವೀಕರಿಸಲಾದ ಸೈನ್ಸ್ ಲ್ಯಾಬ್, ಮ್ಯಾಥ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್ ಮತ್ತು ಲೈಬ್ರರಿ ಸೌಲಭ್ಯ ಹೊಂದಿದೆ. ಮಕ್ಕಳ ಬರವಣಿಗೆಗೆ ಲುಸಿಡಾ ಮತ್ತು ಕರ್ಸಿವ್ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಪಠ್ಯೇತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು, ಯೋಗ, ಸಂಗೀತ, ಚಿತ್ರಲೇಖನ, ನೃತ್ಯ,
ಕ್ವಿಜ್ ಕಾಂಪಿಟೇಷನ್ಗಳ ಕುರಿತು ವಿಶೇಷ ತರಬೇತಿ ನೀಡಲಾಗುತ್ತದೆ. ಉತ್ತಮ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದಾಗಿ ಸತತವಾಗಿ 15 ವರ್ಷಗಳಿಂದ 10ನೇ ತರಗತಿಯಲ್ಲಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ. ಶಾಲಾ ವಾಹನ ಸೌಲಭ್ಯ ಮತ್ತು ಉತ್ತಮ ಪೌಷ್ಟಿಕ ಆಹಾರದೊಂದಿಗೆ ಬಾಲಕ ಹಾಗೂ ಬಾಲಕಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ಗಳ ಸೌಲಭ್ಯವಿದೆ. ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ, ಸತ್ಯ ಗಾರ್ಡನ್ ಹತ್ತಿರ, ಸಿಂಧನೂರು. ಮೊಬೈಲ್ ನಂಬರ್ 9845357019, 9900846755, 9611198659, 9353664070. ತಾಲೂಕಿನ ದುಗ್ಗಮ್ಮನಗುಂಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಶುಕ್ರವಾರದಂದು ನಡೆದ ಶಾಲಾ ಪ್ರಾರಂಭೋತ್ಸವದಲ್ಲಿ ದಾನಿಗಳು ನೀಡಿದ ಸಾಮಗ್ರಿಗಳನ್ನು ಉಚಿತವಾಗಿ ಕಲಿಕೋಪಕರಣಗಳನ್ನು, ನೋಟ್ಬುಕ್, ಪೆನ್ ಹಾಗೂ ನೀರಿನ ಬಾಟಲುಗಳನ್ನು ಒಳಗೊಂಡ ಕಿಟ್ ಅನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಸರ್ಕಾರಿ ಪ್ರೌಢಶಾಲೆ ಮಲ್ಕಾಪುರ್ನಲ್ಲಿ ಇಂದು ಶಾಲಾ ಪ್ರಾರಂಭೋತ್ಸವ ನಿಮಿತ್ತ ಸರಸ್ವತಿ ಪೂಜೆ, ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯ ಪುಸ್ತಕ, ಸಮವಸ್ತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ SDMC ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಕಾರ್ಯಕ್ರಮದ ಪೂರ್ವದಲ್ಲಿ ಗ್ರಾಮದಲ್ಲಿ ಕಾರ್ಯಕ್ರಮ ಕುರಿತು ಡಂಗೂರ ಸಾರುತ್ತಾ ಪ್ರಭಾತ ಫೇರಿ ನಡೆಸಲಾಯಿತು. ಅಸಮರ್ಪಕ ಕುಡಿಯುವ ನೀರು ಸರಬರಾಜು ಹಾಗೂ ಕೆರೆ ಮತ್ತು ನೀರು ಸರಬರಾಜು ಪೈಪಿನ ಲೀಕೇಜ್ ತಡೆಗಟ್ಟದ ನಗರಸಭಾ ಅಧಿಕಾರಿಗಳ ಹಾಗೂ ಈ ಕುರಿತು ಸರಿಯಾಗಿ ಪ್ರತಿಕ್ರಿಯಿಸದ ನಗರಸಭಾ ಸದಸ್ಯರ ನಡವಳಿಕೆ ಕುರಿತು ನಗರಾಭಿವೃದ್ಧಿ ಹೋರಾಟ ಸಮಿತಿ ಇಂದು ಸಭೆ ನಡೆಸಿ ಹೋರಾಟ ರೂಪಿಸಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಚುನಾವಣೆಗೆ ನಾಳೆ ಕೊನೆಯ ಹಂತದ 57 ಕ್ಷೇತ್ರಗಳಿಗೆ ಚುನಾವಣೆ. ಮೇ 31 ಸರ್ಕಾರಿ ನೌಕರರು ಬಹಳಷ್ಟು ಜನ ನಿವೃತ್ತಿಯಾಗುವ ದಿನ. ಜೂನ್ 2ರಂದು ಸನ್ರೈಸ್ ಗ್ರೂಪ್ ಆಫ್ ಕಾಲೇಜಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. 371J ಅಸಮರ್ಪಕ ಜಾರಿ ಕುರಿತು ಜೂನ್ 2ರಂದು ಸಭೆ. ಮಾಜಿ ಸಂಸದ ಕೆ. ವಿರೂಪಾಕ್ಷಪ್ಪ. ಈಶಾನ್ಯ ನೋಂದಾಯಿತ ಅರ್ಹ ಪದವೀಧರರು ಕಡ್ಡಾಯವಾಗಿ ಮತದಾನ ಮಾಡಿ. ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ PUC ಮತ್ತು ಸೈನ್ಸ್ ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ, ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ. ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8197143588, 9036731385. ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ.
ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.